ರೂಪಾಯಿದ ಮಾಸ್ಕ್ ಯಡಿಯೂರಪ್ಪನವರ 45 ರೂಪಾಯಿ ಮಾಸ್ಕ ಕರೋನಾದಾಗ ಎಷ್ಟು ರೂಪಾಯಿ ಖರ್ಚು ಹಾಕಿರಿ ಸರ್ಕಾರದಾಗ ನನಗೆ ಗೊತ್ತಿಲ್ಲ. 485 ರೂಪಾಯಿ ಹಾಕಿ ಒಂದು ಮಾಸ್ಕಿಗೆ ಉದ್ಧಾರ ಮಾಡಿದ್ರಿ ಬಡ್ರು. ಇದು ಕರೋನಾದಾಗ 10,000 ಬೆಡ್ ಮಾಡಿ ಅಂತ ಹೇಳಿದ್ರಿ ಬೆಂಗಳೂರು ಬಳಿ. ಆ 10,000 ಬೆಡ್ ಬಾಡಿಗೆ ಇದು ತಲೆ ಇಟ್ಕೋರಿ. ಬಾಡಿಗೆ ಖರೀದಿ ಮಾಡಿದ್ರೆ 2 ಬೆಡ್ ಬರ್ತಿತ್ತು. ಅರ್ಥ ಆಗ್ತಿಲ್ಲ ನೀವು? ಒಂದು ಬೆಡ್ಡಿಗೆ 20,000 ರೂಪಾಯಿ ಬಾಡಿಗೆ. ಒಂದು ಪರ್ ಡೇ ಅಟ್ಟು. ಹಾಂ, 20,000 ಒಂದು ಕಾಟ, ಒಂದು ಇದು, ಒಂದು ಸಲಾನಿ ಎಲ್ಲ ಬರ್ತೈತೆ. ಎಲ್ಲ ಎರಡು ಸೆಟ್ ಬರ್ತಾವೆ. ಇವರು ಒಂದು ದಿವ್ಸಕ್ಕೆ ಎಷ್ಟು ಖರ್ಚು ಹಾಕ್ಯಾರ ಗೊತ್ತತ್ತನ ಕರೋನಾದಾಗ. ದಾಖಲಾತಿ ಅದ್ರ ಬಿಡುಗಡೆ ಮಾಡಿ ಸರ್. ದಾಖಲಾತಿ ಪಬ್ಲಿಕ್ ಅಕೌಂಟ್ಸ್ನಾಗೇ ಐತಿ. ಅದೇ HK ಪಾಲ್ರಿ ಚೇರ್ಮನ್ ಇದ್ರು ಕೇಳ್ರಿ. ಈಗ CC ಪಾಲ್ ಮಾಡಿದ್ದು ಅದಕ್ಕೆ ನನಗೆ ಕೇಳಿದ್ರು. ನಾ ಎಲ್ಲ ತೆಗೆವ ಅಂದ್ರೆ ನಾನು ಮಾಡಲಿಲ್ಲ. ಆಯಿತಾ? ಎಷ್ಟು 1,000 ಕೋಟಿ ರೂಪಾಯಿ ಹೊಡೆದಾರ ಅದ್ರೊಳಗೆ. 40,000 ಕೋಟಿ ರೂಪಾಯಿ ವ್ಯವಹಾರ ಐತಿ ನಮ್ಮ ಕರೋನಾ. ಯಾರು ಬಡ್ರ ನೋಡಿರಿ, ಒಂದು ದವಾಖಾನೆಗೆ ಒಂದು ಕರೋನಾ ಪೇಷಂಟಿಗೆ 8-10 ಲಕ್ಷ ರೂಪಾಯಿ ಬಿಲ್ ಮಾಡ್ಯಾರ. ನಿಮ್ಮ ಸರ್ಕಾರ ಅದೇ ಹೇಳಕತ್ತೀನಿ. ನಮ್ಮ ಸರ್ಕಾರ ಅಂದ್ರೆ ತುಡುಗ್ರೆ ಅಲ್ಲ. ಯಾವ ಸರ್ಕಾರ ಇದ್ರೆ ಭಾರಿ ಹೇಳೋರಲ್ಲ. ನಿಮ್ಮ ಸರ್ಕಾರ ಐತ್ರಿ, ನಿಮಗೇನು ಪರ್ಸೆಂಟ್ ಯಾವಾಗಲೂ ಧ್ವನಿ ಐತಿ. ನಾನು ವಿಧಾನಸಭೆ ಒಳಗೂ ನಾನು ಹೇಳಿದೆ. ನಾನು ಯಡಿಯೂರಪ್ಪಗೆ ಹೇಳಿದೆ, ಅಲ್ಲೇ ಕೂತಿದ್ದೆ. ನನಗೆ 5,80,000 ರೂಪಾಯಿ ತೊಗೊಂಡ್ರಿ ಮಣಿಪಾಲ್ ಹಾಸ್ಪಿಟ್ಲ್ನ. ನಾನು ಕರೋನಾಕ್ಕೆ ನಂದು ಇದು ನಾನು ಅಡ್ಮಿಟ್ ಆಗಿದ್ದೆ. ಎಷ್ಟು 5,80,000 ರೂಪಾಯಿ ಕೊಡ್ತೀನಿ ನಾನು. ಅದನ್ನೇ ವಿಧಾನಸಭಾದಾಗ ಕೇಳಿದೆ. ಒಬ್ಬ ಬಡವ 5,80,000 ನನಗೆ MLA ನನಗೆ ಕ್ಲೇಮ್ ಆಗ್ತಿತ್ತು. ಎಲ್ಲ MLAಗಳು ತೊಗೊಂಡ್ರೆ ನಾ ತೊಗೊಂಡಿಲ್ಲ. ನಂದೆ ಇನ್ನೂ ತನಕ ನಾನು MLAಗಳಿಗೆಲ್ಲ ಫೆಸಿಲಿಟಿ ಐತಿ. ನನಗೆ 1 ಕೋಟಿ ರೂಪಾಯಿದು ಆಪ್ರೇಷನ್ ಮಾತ್ರ ಗೌರ್ಮೆಂಟ್ ತುಂಬ್ತದೆ. ಇಲ್ಲಿವರೆಗೆ ನಾವು ಗುಳಿಗೆ ಔಷಧಕ್ಕೆ ಸಹಿತ ರೊಕ್ಕ ಕೊಡ್ತಾರೆ. ಇನ್ನೂವರೆಗೆ ಒಂದು ದವಾಖಾನೆ ಬಿಲ್ ಹಚ್ಚಿ ನಾವು ಕ್ಲೇಮ್ ಮಾಡಿಲ್ಲ. ಈ ಚಸ್ಮಾ ತೊಗೋಬೇಕಾದ್ರೂ ಸರ್ಕಾರದಿಂದ ಬಿಲ್ ಹಚ್ಚಿ ತೊಗೋತಾರೆ MLAಗಳು. ಅವ್ರ ಅವ್ವ ಅಪ್ಪ ಹೆಂಡ್ತಿ ಅವ್ರ ಹೆಸರಲ್ಲೇ ಕ್ಲೇಮ್ ಮಾಡ್ತಾರೆ. ವರ್ಷ 4-5 ಲಕ್ಷ ರೂಪಾಯಿ ಮಾಡ್ತಾರೆ. ನಾನು ತೆಗೀರಿಪ್ಪ, ಇದ್ರಾಗ ಎಲ್ಲ ಸಿಗ್ತಾರೆ ನೋಡ್ರಿ. ನಾವು MLAಗಳು ಇವತ್ತು ನಮ್ಗೆ ಎಷ್ಟು ಪಗಾರಿಗೆ ಎಷ್ಟೈತಿ ಗೊತ್ತಿರ್ತಲ್ಲ. 2 ಲಕ್ಷ ರೂಪಾಯಿ ಪಗಾರ ಐತಿ ನನಗೆ. ಒಂದು ಬೆಂಗಳೂರು ಒಂದು ಕಮಿಟಿ ಮೀಟಿಂಗ್ ಹೋಗ್ಬಂದ್ರೆ 65,000 ರೂಪಾಯಿ ಬರ್ತೈತೆ. ಮತ್ತು ನಾನು ಔಷಧಗಳಿಗೆ ಈಗ ಚಸ್ಮಾ ತೊಗೋದು, ಹಾಂ ಅದೇನು ಇದು ನಾವು ಶುಗರ್ದವ್ರದ್ದು ಇದು ತೊಗೋತೀವಿ ಇನ್ಸುಲಿನ್, ಅದನ್ನೆಲ್ಲನೂ ನಾವು ಸರ್ಕಾರದಿಂದ ತೊಗೊಂಡು ನಾವು ಮನುಷ್ಯರನ್ನು ಅದೇ ಬಡವ್ರಿಗೆ ಕೊಡೋದಿಲ್ಲ. ಹಂಗೆ ಇವರೆಲ್ಲ ಮಾಡ್ಯಾರ. ಇವ್ರದ್ದೆಲ್ಲ ಇವ್ರು ಮಾಡಲಿ, ನನ್ನ ಮ್ಯಾಗೆ ನೋಟಿಸ್ ಕೊಡಲಿ, ಪಾರ್ಟಿದಿಂದ ಹೊರಗೆ ಹಾಕೋಕೆ ನೋಡಲಿ. ಇವ್ರದ್ದೆಲ್ಲ ಬಣ್ಣ ತೆಗಿತೇನೆ. ಹಂಗಾಗಿ ನೋಟಿಸ್ ಕೊಡ್ತಾ ಇಲ್ಲ ಸರ್. ಹಂಗಾಗಿನೇ ಕೊಡ್ತಾ ಇಲ್ಲ ಸರ್. ಇಷ್ಟೆಲ್ಲ ಮಾತಾಡಿದ್ರಿ ಸರ್. ಇಷ್ಟೆಲ್ಲ ಮಾತಾಡಿದ್ದೀರಿ ಸರ್. ಅದು ತಿಳ್ಕೊಬೇಕು ನೀವು. ಭಯ ಸತ್ಯ ಹೇಳಿದ್ರೆ ಎಲ್ಲರಿಗೂ ಭಯ. ಭಯದಲ್ಲಿ ಇಟ್ಟಿದ್ದೀರಿ ಸರ್. ಎಲ್ಲ ಭಯದಲ್ಲಿ ಇಡಬೇಕು ರೀ. ಎಲ್ಲರೂ ಕಳ್ಳರಾದ್ರೆ ರಾಜ್ಯ ದೇಶ ಯಾರು ಉಳಿಸ್ತಾರೆ? ಈ ಮೋದಿಯವ್ರದಾರ ದೇಶ ಉಳಿದ. ಮೋದಿಯವ್ರ ಬದಲು ಯಾರಿದ್ದು ನಿಂದು ಎಷ್ಟು ಹಗರಣ ಅದು ಈ ದೇಶನಾಗ. ಕಲ್ಲಿದ್ದಲು ಹಗರಣ, 2G ಹಗರಣ, ಆ ಹಗರಣ, ಈ ಹಗರಣ, ಈ ಒಂದರ ಹಗರಣ ಅಂತ ಮೋದಿಯವ್ರ ಕಾಲದಾಗ ನೋಡ್ಲಕತ್ತೀರೇನು? ಎಂದರೆ ಯಾರು ನೇರವಾಗಿ ಮೋದಿ ಬರೇ ಹಂಗೆ ಟೀಕಾ ಮಾಡ್ತಾರೆ. ಮೋದಿಯವ್ರ ಭ್ರಷ್ಟಾಚಾರ ಅದಾರ್ಥ ಹೇಳೋದು ತಾಕತ್ತು ಈ ದೇಶನಾಗ ಯಾವನಿಗೆ ರೈತ. ಅವ್ರು ಅದಾರ್ಥ ದೇಶ ಉಳಿದದ ಅಷ್ಟೇ. ಅವ್ರ ಸಲುವಾಗಿ ನಾವು ಕೆಲಸ ಮಾಡಕತ್ತೀವಿ. ಇಂಥ ಯಡಿಯೂರಪ್ಪನ ಕೆಲಸ ಮಾಡೋದು ನಾವು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.